ಅಲ್ಲ ಪಾಪ ಇನ್ಸ್ಪೆಕ್ಟ್ರು ಅವ್ನು ಕಪ್ ಟೀ ಬೇಕು ಅಂತ ಕೇಳಿದ್ರೆ ಇವನ್ ಪಕ್ಕದಲ್ಲಿ ನನಗೊಂದು ಬೂಸ್ಟ್ ಬೇಕು ಅಂತ ಕೇಳ್ತಾನೆ. ಎಸ್, ಹೇಗಿದ್ದೀರಿ ಸ್ನೇಹಿತರೆ? ನಿನ್ನೆ ಅಪ್ಪು ಅವರ ಬರ್ತಡೇ ಆಯಿತು, ಅದಕ್ಕೋಸ್ಕರ ಒಂದು ಫ್ರೀ ಪಾನಿಪುರಿ ಇದ್ದ ವೀಡಿಯೋನ ಹಾಕಿದ್ದೆ. ಇವತ್ತು ನಾನು ನಿಮಗೆ ಅಪ್ಪು ಅವರ ಅಡ್ಡ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪು ಅಡ್ಡ ಅಂತ ಅಂದಿದ ತಕ್ಷಣ ಇದು ಅವರ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದಿದ್ದು ಆ ರೀತಿ ಅಂತೆಲ್ಲ ಭಾವಿಸ್ಬೇಡಿ. ಬಟ್ ಇದು ಅಪ್ಪು ಸಿನಿಮಾದಲ್ಲಿ ಅಡ್ಡ ಆಗಿರುತ್ತೆ. ನೀವೆಲ್ಲ ಇವಾಗ ಸೀನ್ ನೋಡಿದ್ರಲ್ಲ, ಆ ಸೀನ್ ನಡೆದಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಫ್ರೆಂಡ್ಸ್ ಎಲ್ಲ ಯಾವಾಗಲೇ ಸೇರ್ಬೇಕಂದ್ರೂ ಇಲ್ಲೇ ಸೇರ್ತಾ ಇದ್ದಿದ್ದು ಒಂದು ಟೀ ಸ್ಟಾಲ್ ಹತ್ರ. ಆ ಟೀ ಸ್ಟಾಲ್ ಇದೆ ನೋಡಿ, ಶ್ರೀ ಲಕ್ಷ್ಮಿ ಟೀ ಸ್ಟಾಲ್. ಟೀ ಆ್ಯಂಡ್ ಕಾಫಿ ಸಿಗುತ್ತಲ್ಲ, ಇದೇ ಆ ಅಡ್ಡ. ಇಲ್ಲಿದೆ ನೋಡಿ ಆ ಪೆಟ್ಟಿ ಅಂಗಡಿ. ಹಾಗಾದರೆ ಅವ್ರು ಕುತ್ಕೋತಿದ್ದಿದ್ದು ಕಾಡು ರೀತಿಯ ಜಾಗ ಎಲ್ಲಿದೆ? ಅದು ಇದೆ, ಬನ್ನಿ ಒಳಗಡೆ ತೋರಿಸ್ತೀನಿ. ನೋಡಿ ಒಳಗಡೆ ಇದೆ, ಮಾಡೋರ್ನ ಮಾತಾಡ್ಸೋಣ. ಸರ್ ಇದೇ ಅಲ್ವಾ ಅಪ್ಪು ಶೂಟಿಂಗ್ ಆಗಿದ್ದು? ಅಪ್ಪು ಅವ್ರದ್ದು ಇದೆಲ್ಲ ಟೀ ಕುಡಿಯೋದು, ಕಾಫಿ ಕುಡಿಯೋದು ಹೌದೌದು, ಇಲ್ಲೇ ಆಗದ? ಎಲ್ಲಿ ಎಕ್ಸಾಕ್ಟ್ ಆಗದು ಕುತ್ಕೊಳ್ಳೋದೆಲ್ಲ? ಅದೇ ಜಾಗನೇ ಸರ್. ಆ ಎರಡು ಕಲ್ಲಿದೆ ಅಲ್ವಾ, ಮಧ್ಯದಲ್ಲಿ ಒಂದು ಸೇಬೆ ಮರ ಇತ್ತು. ಎಲ್ಲಿ? ಆ ಎರಡು ಕಲ್ಲು ಮಧ್ಯ. ಓಕೆ ಓಕೆ ಓಕೆ. ಅಲ್ಲಿ ಸ್ವಲ್ಪ ಹೈಟ್ ಇತ್ತು ಕಲ್ಲು ಅಷ್ಟೇ. ಅಲ್ಲೇ ಕಾಫಿ ಕುಡ್ಕೊಂಡಿರೋದಲ್ಲ. ಟೀ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಎಲ್ಲಿತ್ತು? ಅದ್ರ ಪಕ್ಕದಲ್ಲಿ ಒಂದು ಡ್ರಮ್ ಮೇಲ್ಗಡೆ ಇಟ್ಕೊಂಡು. ಎಲ್ಲಿ ತೋರಿಸಿ? ಇಲ್ಲ, ಸೇಮ್ ಜಾಗನೇ ಇದು. ಅಲ್ಲೇ ಇದ್ದಿದ್ದು. ಅವ್ರು ಕುತ್ಕೊಳ್ಳೋದೆಲ್ಲ ಎಲ್ಲಿ? ಇದೇ ಜಾಗದಲ್ಲಿ ಈ ಥರ ಕಲ್ಲು. ಓ, ಈ ಥರ ಕಲ್ಲು ಅಲ್ಲಿತ್ತು. ಓಕೆ ಓಕೆ. ಅವಾಗ ಟೀ ಅಂಗಡಿ ಇಟ್ಟಿದ್ದು ನೀವೇನಾ? ಹೌದು ಸರ್. ಹೌದಾ? ನೀವು ಎಷ್ಟು ವರ್ಷದಿಂದ ಟೀ ಅಂಗಡಿ ಇಟ್ಟಿದ್ದೀರಾ? ನಾವಿಲ್ಲಿ ಇದ್ದೀವಿ 43 ವರ್ಷ ಆಯ್ತು. 43 ವರ್ಷದಿಂದ ನೀವು ಟೀ ಅಂಗಡಿ ಇಟ್ಟಿದ್ದೀರಾ? ಓಹೋ, ಇದೇ ಜಾಗದಲ್ಲಿ ಹಂಗಂದ್ರೆ ಶೂಟಿಂಗ್ ಎಲ್ಲ ಆಗಿದ್ದಲ್ಲ. ಎಷ್ಟು ದಿನ ನೀವೆಲ್ಲ ನೋಡಿದ್ದೀರಾ ಪುನೀತ್ ರಾಜ್ಕುಮಾರ್ ಅವ್ರನ್ನ? ನೋಡಿದ್ವಿ. ಏನು ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಎಲ್ಲರೂ ಬರ್ತಾರೆ ಹೋಗ್ತಾರೆ. ಅವೆಲ್ಲ ಶೂಟಿಂಗ್ ಸ್ಟೇಷನ್ ಇದು. ಅವಾಗ ಶೂಟಿಂಗ್ ಸ್ಟೇಷನ್ ಇದು. ಬರೀ ಶೂಟಿಂಗ್ 92ದಾಗ. ಓಕೆ. ಅವಾಗೆಲ್ಲ ಬಂದು ಇಲ್ಲೇ ಕೂತ್ಕೊಂಡು ಟೀ ಎಲ್ಲ ಕುಡ್ದಿದ್ದಾರೆ ನಿಮ್ದೇ? ನಮ್ದು ಇಲ್ಲಿನೇ ಇತ್ತು, ಆ ಕಡೆನೇ ಇತ್ತು. ಎಲ್ಲಿ, ಯಾವ ಸೈಡು? ಆ 3 ಮರ ಸೆಂಟ್ರ್ ಮರ ಇದೆ ಅಲ್ವಾ, ಫಸ್ಟ್ ಅಲ್ಲಿತ್ತು, ಆಮೇಲೆ ಇಲ್ಲಿಗೆ ಬಂತು. ಅಲ್ಲಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಾರ ಪುನೀತ್ ರಾಜ್ಕುಮಾರ್? ಏನ್ ಮಾತಾಡಿದ್ರಿ? ಪುನೀತ್ ಮಾತಾಡಿಲ್ಲ, ಶಿವರಾಜ್ ಕುಮಾರ್ ಮಾತಾಡೋರು. ಏನ್ ಮಾತಾಡಿದಾರೆ? ಹೌದಾ? ಅವಾಗೆಲ್ಲ ಸಿಗರೇಟ್ ಸೇರ್ತಿದ್ರ? ಓಕೆ 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 ಓಕೆ. ಆಮೇಲೆಲ್ಲ ಬಂದು ಟೀ ಎಲ್ಲ ಇಲ್ಲೇನೆ ನಿಮ್ಮ ಹತ್ರನೇ? ಅಪ್ಪು ಫಿಲಮ್ ಅಲ್ಲಿ ಇಲ್ಲೇ ಬಂದು ಟೀ ಕುಡಿತಿದ್ರ ಹೇಗೆ ಅಂತ? ಇಲ್ಲ, ಅದು ನೈಟ್ ಸರ್. ಅದು ನೈಟ್ ಶೂಟಿಂಗ್ ಆಗಿದೆ. ಬೆಳಗ್ಗೆ ಹೊತ್ತಿದೆಯಲ್ಲ ಅದು? ಇಲ್ಲ ಇಲ್ಲ, ಓಕೆ ಓಕೆ. ಬೆಳಗ್ಗೆ ಅವ್ರು ಮಾಡಿರ್ಬೋದು, ಆ ಥರ ನೈಟ್ ಮಾಡಿರೋದು. ನಮ್ಮನ್ನು ಕೇಳಿದ್ರು, ಬಂದು ಏನು ಬೇಕೋ ಎಲ್ಲ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೆಟ್ ಮಾಡ್ಕೊಳ್ಳಿ. ಆ ಮರಗಳೆಲ್ಲ ಇವಾಗ ಕಟ್ ಆಗ್ಬಿಟ್ಟಿದೆ ಅಲ್ಲ? ಇವಾಗ ಬಿದ್ದೋಗಿತ್ತು ಇದನ್ನ ಮೇಲ್ಗಡೆ, ಟ್ರಾನ್ಸ್ಫಾರ್ಮ್ ಮೇಲ್ಗಡೆ. ಓಕೆ. ಅದಕ್ಕೆ ಕಟ್ ಮಾಡಿರೋದು ಅದು. ಓಕೆ. ಇದು ಕಟ್ ಮಾಡಿದ ಆ ಚಿಕ್ಕ ಮರ ಇರುತ್ತಲ್ಲ, ಅದಿದೇನಾ ಅದು? ಹೌದೌದು. ಓಕೆ. ಇನ್ನೊಂದು ಸೇಬಿನ ಮರ ಅಂತ ಹೇಳಿದ್ರಲ್ಲ, ಇದೇ ಜಾಗದಲ್ಲಿ ಇದ್ದಿದ್ದು. ಓಕೆ ಓಕೆ ಓಕೆ. ಇದೇ ಜಾಗದಲ್ಲೇ ಇದ್ದಿದ್ದು. ಆಮೇಲೆ ಸ್ಟೇಷನ್ ಇಂದ ಬರೋದು ಆ ಫಿಲಮ್ ನೋಡಿದ್ದೀರಾ ನೀವು? ನೋಡಿದ್ವಿ. ನೋಡಿದ್ದೀರಾ? ಓಕೆ ಓಕೆ. ಅವ್ರು ಬಂದ್ರೆ ಅವರಪ್ಪ ಹಿಂಗೆ ಹೋಗುತ್ತೆ. ಯಾರು ಫಿಲಮ್ ಅಲ್ಲಿ? ಅವಾಗ ಇದು ರೋಡ್ ಇತ್ತ ಅದು? ಇಲ್ಲ, ರೋಡ್ ಅದೇ. ಈ ಕಾಂಪೌಂಡ್ ಯಾವುದಿಲ್ಲ ಅವಾಗ. ಕಾಂಪೌಂಡ್ ಇರ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ನಿಲ್ಸ್ಕೊಂಡು ಇಲ್ಲಿ ಬಂದು ಅವ್ರು ಈ ಕಡೆ ಬರ್ತಾರಲ್ವಾ, ಅದನ್ನ ನೋಡ್ಬಿಟ್ಟು ಅವ್ರು ಈ ಕಡೆ ಹೋಗ್ತಾ ಇರೋದು. ಓಕೆ ಓಕೆ ಓಕೆ. ಅವ್ರು ಹೊಡಿಯಕ್ ಬರೋದೆಲ್ಲ, ಸೀನ್ ನಡೆಯೋದೆಲ್ಲ ಇಲ್ಲೇ. ಓಕೆ ಓಕೆ. ಇನ್ಯಾರಾದ್ರೂ ಬಂದಿದಾರ ನಿಮ್ ಮಾತ್ರ ಟೀ ಕುಡಿಯಕ್ಕೆ ಬೇರೆ ಆಕ್ಟರ್ಸ್? ಶಿವರಾಜ್ ಕುಮಾರ್ ಬರ್ತಾರೆ, ಇವರು ಬಂದಿದ್ರು. ಇವರು ರಾಜ್ಕುಮಾರ್ ಶೂಟಿಂಗ್ ಸುಮ್ಮನೆ ಬರೋದು ಹೋಗೋದು ಅಷ್ಟೇ. ರಾಜ್ಕುಮಾರ್ ಅವರು ಅದು ಅಪ್ಪು ಟೈಮಲ್ಲಿ ಅಲ್ಲ, ಆ ಟೈಮಲ್ಲಿ ಯಾವ್ದು ಪಿಕ್ಚರ್ ತೆಗಿಯುವಾಗ ಸ್ಟೇಷನ್ ಹತ್ರ ನಮ್ಮ ಅಂಗಡಿ ಹತ್ರ ಬರ್ತಾ ಇದ್ರು, ಹೋಗ್ತಾ ಇದಾರೆ ಅಷ್ಟೇ. ನಿಮ್ಮನ್ನೆಲ್ಲ ಮಾತಾಡ್ತಾರೆ ಅವರು. ಏನಂತ ಮಾತಾಡ್ಸಿದಾರೆ ರಾಜ್ಕುಮಾರ್? ಏನು ಟೀ ಕಾಫಿ ಬಿಡ, ಟಿಫನ್ ಇದೆಯಾ ಅನ್ನ, ಟಿಫನ್ ಎಲ್ಲ ಐತೆ ಅಂದ್ರೆ ನಮ್ದೆಲ್ಲ ನೋಡಪ್ಪ ನಾನ್ ವೆಜ್ ಅಂದ್ರು. ಅಯ್ಯೋ ನಾವು ಮುಟ್ಟಲ್ಲ ಸರ್ ಅಂದ್ರೆ ಮುಗಿದೋಯ್ತು. ಅವ್ರು ನಾನ್ ವೆಜ್, ನಿಮ್ದು ವೆಜ್. ಹೌದಾ? ಓಕೆ ಓಕೆ. ಒಟ್ಟಲ್ಲಿ ಇದೇ ಅಡ್ಡ ಅವ್ರದ್ದು. ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವ್ರದ್ದೆಲ್ಲ ಅಡ್ಡ ಇದೇ ಇದ್ದಿದ್ದು. ವಿಷ್ಣುವರ್ಧನ್ ಬರ್ತಾ ಇದ್ರು ಅವಾಗ. ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ರಾಜ್ಕುಮಾರ್ ಇವ್ರು 3 ದೇ ಶೂಟಿಂಗ್ ಇಲ್ಲಿ. ಸ್ಟೇಷನ್ ಸೀನು ಅಂತ ಬಂದ್ರೆ ಇದೆ. ಅದೇ ಅದೇ. ಹೌದಾ? ಓಕೆ ಓಕೆ ಓಕೆ. ಎಸ್, ಕೇಳಿದ್ರಲ್ಲ, ಇದೇ ಟೀ ಸ್ಟಾಲಲ್ಲೇ, ಇದೇ ಜಾಗದಲ್ಲಿ ಅಪ್ಪು ಸಿನಿಮಾ ಶೂಟಿಂಗ್ ಆಗಿತ್ತು. ಇದೇ ಜಾಗದಲ್ಲಿ ಕೂತ್ಕೊಂಡು ಅಪ್ಪು ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರಲ್ಲ, ಸ್ಟೇಷನಿಂದ ಬಂದು ಅದೇ ತಿನ್ಕೊಂಬಂದು ಬೂಸ್ಟ್ ಎಲ್ಲ ಕೇಳ್ತೀಯ ಅಂತ, ಹಾಲು ಟೀ ಕೇಳಿದ್ರೆ ಅಂತ. ಸೊ ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಈ ಮರಗಳು ಒಂದಷ್ಟು ಚೇಂಜಸ್ ಆಗಿದೆ, ಗೊತ್ತಲ್ಲ, ದಶಕಗಳೇ ಕಳೆದೋಗಿದೆ. ಸೊ ಇದೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ.
ಈಗ ಆ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ಪೊಲೀಸ್ ಸ್ಟೇಷನ್ ಥಿಯೇಟ್ರಲ್ಲಿ ಗ್ಲಾಸ್ ಎಲ್ಲ ಹೊಡೆದಾಕಿ ಇದಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಸ್ಟೇಷನ್ಗೆ, ಅಶೋಕ್ ಸರ್ ಅವರಲ್ಲ, ಆ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದೇ ನೋಡಿ ಆ ಸ್ಟೇಷನ್ನು. ಅಪ್ಪು ಸಿನಿಮಾಗೆ ಅಯ್ಯೋ 100 ಸಿನಿಮಾ ಆಗಿದೆ ಈ ಸ್ಟೇಷನಲ್ಲಿ. ಈ ಸ್ಟೇಷನ್ ಬಗ್ಗೆನೇ ನಾನೊಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ, ಯಾವೆಲ್ಲ ಸಿನಿಮಾ ಆಗಿದೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ರಾಜಣ್ಣ ಅವರಿಂದ ಹಿಡಿದು ವಿಷ್ಣುವರ್ಧನ್, ಶಂಕರ್ ನಾಗು, ಅಂಬರೀಷು, ಶಿವರಾಜ್ ಕುಮಾರು, ಪುನೀತ್ ರಾಜ್ಕುಮಾರು ಎಲ್ಲರೂ ಇಡೀ ಚಿತ್ರರಂಗನೇ ಈ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟಿದೆ. ಶೂಟಿಂಗ್ಗಳನ್ನು ಮಾಡಲಾಗಿದೆ ಈ ಸ್ಟೇಷನ್ನಲ್ಲಿ. ಸೊ ಈಗ ನಾನು ಅಪ್ಪು ಸಿನಿಮಾದ ಬಗ್ಗೆ ಮಾತ್ರ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಅವ್ರು ಸ್ಟೇಷನ್ ಒಳಗೆ ಹೇಳ್ಕೊಂಡು ಹೋಗ್ತಾರಲ್ಲ, ಆವಾಗ ಸ್ಟೇಷನ್ ಹೊರಗೆ ನಿಂತು ಎಲ್ಲ ವಾಚ್ ಮಾಡ್ತಾ ಇರ್ತಾರೆ ಗೊತ್ತಾ, ಅದೆಲ್ಲಿ ಗೊತ್ತಾ ತೋರಿಸ್ತೀನಿ ಬನ್ನಿ. ಫ್ರೆಂಡು ಒದೆ ತಿಂತಿದ್ರೆ ಪೊಲೀಸರ ಕೈಲಿ ಈ ಜಾಗದಲ್ಲಿ ನಿಂತ್ಕೊಂಡು, ಅಲ್ಲಿ ಡೋರ್ ಇರುತ್ತೆ ಸ್ನೇಹಿತರೆ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಅಲ್ಲಿ ಡೋರ್ ಇರುತ್ತೆ, ಈ ಕಿಟಕಿ ಎಲ್ಲ ಹಾಗೆ ಇರುತ್ತೆ. ಅದರೊಳಗಡೆಯಿಂದ ಇಲ್ಲಿಂದ ನಿಂತ್ಕೊಂಡು ಸ್ನೇಹಿತರೆಲ್ಲ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಈ ಸೈಡ್ಗೆ ರೈಟ್ ಸೈಡ್ಗೆ ಡೋರು, ಮೇನ್ ಡೋರ್ ಬಂದಿದೆ ಸ್ಟೇಷನ್ದು. ಆಗ ಈ ರೀತಿಯೇ ಇತ್ತು. ಇದೆಷ್ಟೇ ಅಲ್ಲ, ಇದೇ ಜಾಗದಲ್ಲಿ ನಿಂತ್ಕೊಂಡು ಪುನೀತ್ ರಾಜ್ಕುಮಾರ್ ಅವರು ನೋಡ್ತಾ ಇರ್ತಾರೆ ಅವ್ರ ಫ್ರೆಂಡು ಒದೆ ತಿನ್ನೋದನ್ನು. ಈ ಕಾಂಪೌಂಡು, ಇದೇ ಗ್ರಿಲ್ಲು, ಈ ಗ್ರಿಲ್ಲೆಲ್ಲ ಚೇಂಜ್ ಆಗಿದೆ. ಈ ಕಾಂಪೌಂಡು ಮೊದಲು ಬೇರೆ ರೀತಿ ಇತ್ತು, ಇವಾಗ ರಿನೋವೇಷನ್ ಆದಮೇಲೆ ಇದೆಲ್ಲ ಇದೆ. ಒಂದು ಸೀನಲ್ಲಿ ಈ ಹಲಸಿನ ಮರದ ಎಲೆಗಳು ಕಾಣಿಸುತ್ತೆ ನೋಡಿ, ಆ ಹಲಸಿನ ಮರ ಅಲ್ಲಿದೆ. ಸೊ ಇದೆಲ್ಲ ಆಗೋದು ಇದ್ಲೇ. ಇದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರು ಸ್ಟೇಷನ್ ಒಳಗೆ ಹೋಗೋಣ ಬರ್ರೋ ಅಂತ ಕರೀತಾರೆ. ಆವಾಗ ಹೀಗೆ ಹೋಗೋದು ತೋರಿಸ್ತೀನಿ ನೋಡಿ. ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಫ್ರೆಂಡ್ಸ್ ಜೊತೆಗೆ ಹೋಗೋದು. ಇಲ್ಲಿ ಒಂದಷ್ಟು ಕುರುಹುಗಳಿರೋದು ಏನು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ, ಈ ಟೈಲ್ಸ್ ಎಲ್ಲ ಈಗಲೂ ಹಾಗೆ ಇದೆ ನೋಡಿ. ಸೊ ಹೀಗೆ ಪಾಸ್ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಸ್ಟೇಷನ್ ಒಳಗೆ ಹೋಗಿ ಮಾತಾಡ್ತಾರೆ ಅಶೋಕ್ ಸರ್ ಜೊತೆ. ನಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾನೆ, ಆವಾಗಲೇ ಹೇಳೋದು ಬೂಸ್ಟು, ನಂಗೊಂದು ಬೂಸ್ಟು ಅಂತಾನೆ ಫ್ರೆಂಡು. ಸೊ ಇದೆಲ್ಲ ಆಗೋದಿದೆಯಲ್ಲ, ಇದೆಲ್ಲ ನಡೆಯೋದು ಇದೆ ಸ್ಟೇಷನಲ್ಲೇ. ಬಟ್ ಈಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಆಮೇಲೆ ಅವಿನಾಶ್ ಅವ್ರು ಬಂದು ಆವಾಜ್ ಹಾಕೋದು, ಆಮೇಲೆ ಇದೆಲ್ಲ ಮಾಡೋದಿದೆಯಲ್ಲ, ಎಂಟ್ರಿ ಕೊಡೋದು ಸ್ಟೇಷನ್ಗೆಲ್ಲ, ಅದೆಲ್ಲ ಇದೇ ಜಾಗದಲ್ಲಿ. ಸೊ ಈಗ ಗೊತ್ತಲ್ಲ, ತುಂಬ ಚೇಂಜಸ್ ಆಗಿದೆ. ಅಪ್ಪು ಸ್ಪೆಷಲ್, ಬರ್ತ್ಡೇ ಸ್ಪೆಷಲ್ ಅಂತ ಈ ವಿಡಿಯೋ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಇದಷ್ಟೇ ಅಲ್ಲ, ಅವರು ಸ್ಟೇಷನಿಂದ ಹೊರಗೋಗ್ಬೇಕಾದ್ರೆ ಒಂದು ಸೀನ್ ಇದೆ ನೋಡಿ. ಈ ಸೀನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಹೋಗ್ಬೇಕಾದ್ರೆ 3 ಜನ ತಡೆದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತಾರೆ. ಆ ಸೀನ್ ನಡೆದಿರೋದು ಇಲ್ಲೇ. ಯಾಕೆ ಅಂದರೆ ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಇದು ಇದೆಯಲ್ಲ, ಇಲ್ಲೂ ಇದೆ ನೋಡಿ. ಸೊ ಇದೇ ಸ್ಟೇಷನ್ ಎದುರುಗಡೆ ಇರುವಂತಹ ಆ ಕಾಂಪೌಂಡ್, ಎದುರುಗಡೆ ಇರೋವಂಥ ಕಾಂಪೌಂಡ್ ರೋಡ್ ಸೈಡು ಮ್ಯಾಚ್ ಆಗುತ್ತೆ. ಸೊ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ ಇದು ಒಂದು ಪ್ರೂಫು. ನಮ್ಮ ಅಪ್ಪ ಅವರು ಈ ಸರ್ಕಲೆಲ್ಲ ತುಂಬಾ ಓಡಾಡಿದ್ದಾರೆ ಬಿಡಿ, ಮನೆಯೂ ಹತ್ತಿರ ಇರೋದು. ಸೊ ಇದಷ್ಟೇ ಅಲ್ಲ, ಇವ್ರಿಗೆ ಹೊಡಿಬೇಕಾರೆ ಇವರು ರಕ್ಷಿತಾ ಅವ್ರು ನೋಡ್ಬಿಡ್ತಾರೆ ಕಾರಲ್ಲಿ ಬರ್ಬೇಕಾರೆ. ಆ ಸೀನ್ ನಡೆದಿರೋದು ಸಹ ಇಲ್ಲೇ ಅನ್ನೋದಕ್ಕೆ ಇನ್ನೊಂದೇನೆಂದರೆ, ಅವ್ರ ಕಾಂಪೌಂಡ್ ತೋರಿಸ್ತೀನಿ ನೋಡಿ. ನೋಡಿ ಇದೇ ಜಾಗದಲ್ಲಿ ನಿಂತ್ಕೊಂಡು ರಕ್ಷಿತಾ ಅವರು ನೋಡೋದು, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಮೊದಲಿಗೆ ಒಂದು ಸ್ವಲ್ಪ ರೋಡು ಹೈಟ್ ಆಗಿದೆ, ಇದು ಬಿಟ್ಟರೆ ಇದು ಮಿಕ್ಕಿದೆಲ್ಲ ಹಾಗೇ ಇದೆ. ಸೊ ಇದೆಲ್ಲ ನಡೆದಿರೋದು ಸ್ನೇಹಿತರೆ ಇದೇ ರೋಡಲ್ಲಿ. ಈ ರೋಡ್ ಇರೋದು ಎಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಯಶವಂತಪುರದಿಂದ ಮೇಕ್ರಿ ಸರ್ಕಲ್ ಕಡೆ ಹೋಗ್ಬೇಕಾರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಂತ ಗೂಗಲಲ್ಲಿ ಹಾಕೊಂಡ್ರೆ ಸಾಕು ಸ್ನೇಹಿತರೆ, ಡೈರೆಕ್ಟಾಗಿ ಬಂದು ಸ್ಟೇಷನ್ ಹತ್ರನೇ ನಿಂತ್ಕೊಬಿಡ್ತೀರಾ. ಈ ಸ್ಟೇಷನ್ ಹತ್ರ ಬಂದು ಕಣ್ ತುಂಬ್ಕೊಳ್ಳಿ. ಈ ಸ್ಟೇಷನ್ ಇದೆಯಲ್ಲ, 100 ಸಿನಿಮಾಗೆ ಇದು ಫೇವ್ರೇಟ್ ಪ್ಲೇಸ್ ಆಗಿತ್ತು. ಪೊಲೀಸ್ ಸ್ಟೇಷನ್ ಸೀನ್ ಅಂದರೆ ಎಸ್ ಬನ್ನಿ ಇಲ್ಲಿಗೆ ಹೋಗೋಣ, ಈ ಥರ ನಾನು ಆಗಲೇ ಹೇಳ್ದಂಗೆ ತುಂಬ ಹೀರೋಸ್ ಕೂಡ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ, ಈ ಪೊಲೀಸ್ ಸ್ಟೇಷನ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇದಷ್ಟೇ ಅಲ್ಲ, ಈ ಸ್ಟೇಷನಿಂದ ಮುಂದೆ ಪಾಸ್ ಆದರೆ ಸಿಗೋದೆ ಈ ಲಕ್ಷ್ಮಿ ಟೀ ಸ್ಟಾಲು. ಇಲ್ಲಿ ನಮ್ಮ ಯಜಮಾನರು 3 ವರ್ಷದಿಂದ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಒಂದ್ಸರಿ ಮಾತಾಡಿಸಿ, ಇದೇ ಅಡ್ಡದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಕೂತಿದ್ರಲ್ವ ಅಂತ ಕೇಳಿ ಅವರು ಆನ್ಸರ್ ಮಾಡ್ತಾರೆ. ಮತ್ತು ಹಳೆ ನೆನಪುಗಳನ್ನು ತುಂಬ ಹೇಳ್ತಾರೆ. ಅವ್ರು ಹಿಂಗಿದ್ದಾರೆ ಅಂತಲ್ಲ, ನಾನು ಕ್ಯಾಮ್ರಾ ಆಫ್ ಮಾಡಿದಾಗ ತುಂಬ ಹೇಳೋರು, ಬಟ್ ಕ್ಯಾಮ್ರಾ ಆನ್ ಮಾಡಿದಾಗ ಏನೂ ಹೇಳ್ತಾರಿಲ್ಲ. ಸೊ ಆದರೂ ಅವ್ರನ್ನ ಒಂದಷ್ಟು ಮಾತಾಡ್ಸಿದ್ದೀನಿ. ಬಟ್ ನೀವು ಹೋಗಿ ಚೆನ್ನಾಗಿ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಅದಾದಮೇಲೆ ಏನಾದರೂ ಒಂದ್ಸರಿ ಬಂದಿದ್ರಾ ಪುನೀತ್ ರಾಜ್ಕುಮಾರ್? ಅದಾದಮೇಲೆ ಬಂದಿದ್ದ, ಅದೇ ಲಾಸ್ಟು. ಹೌದಾ? ಅದಕ್ಕೂ ಮುಂಚೆ ಬಂದಿದ್ರಾ ಪುನೀತ್ ರಾಜ್ಕುಮಾರ್ನವರು? ಅದಕ್ಕೂ ಮುಂಚೆ ನೋಡಿದ್ರಾ? ಏನಾದ್ರು ಕೆಲಸ ಇದ್ರೆ ಬರ್ತಾರೆ ಈ ಥರ. ಹಾಂ, ಆಯ್ತು, ಒಂದು 20 ವರ್ಷ ಮೇಲಾಯ್ತು. 20 ವರ್ಷ ಆಗೋಯ್ತು. 2 ಕಲ್ಲೇ ಗ್ಯಾರಂಟಿ.
ಅದೇ ಜಾಗದಲ್ಲಿ ಈ ತರ ಹೈಟ್ ಇತ್ತು, ಸೇಬೆ ಮರ ಇತ್ತು, ಆ ಜಾಗನೇ ಅದು. ನಮ್ಮ ಅಂಗಡಿ ಇದ್ದಿದ್ದು ಈ ಬುಟ್ಟಿ ಇದೆ ಅಲ್ವಾ, ಇಲ್ಲೇ ನಮ್ಮ ಅಂಗಡಿ ಇದ್ದಿದ್ದು. ರೋಡು ರೋಡ್ ಮಾಮೂಲಿ ಇದೆ, ರೋಡ್ ಮಾಮೂಲಿನೇ ಇತ್ತು, ಕಾಂಪೌಂಡ್ ಇರ್ಲಿಲ್ಲ ಇದು. ಇವಾಗ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಓ, ಜನ ಅಲ್ಲಿ ನಿಲ್ಸಿ ಇಲ್ಲಿ ಬಂದು ಕಾಫಿ ಕುಡಿಯೋರು. ಹೌದಾ? ನಿಮ್ದು ಯಾವರು ಸರ್? 43 ವರ್ಷ ಅಂದ್ರೆ ನಾವು ಇಲ್ಲೇ ನಾಷ್ಟ ಗಿಷ್ಟ ಎಲ್ಲ ಮಾಡ್ತಾ ಇದೀವಿ. ಏನ್ ಮಾಡಕ್ಕಾಗಲ್ಲ, ಇವಾಗ 3 ವರ್ಷ ಅಂದ್ರೆ ಎಲ್ಲ ಬಿಟ್ಬಿಟ್ಟಿದ್ವಿ. ಎಲ್ಲ ಬಿಟ್ಬಿಟ್ಟು ಫಸ್ಟ್ ಟಿಫನ್ ಎಲ್ಲ ಮಾಡ್ತಿದ್ರಿ. ಅವಾಗ ಯಾರ್ದು ಇದು ಜಾಗ? ಅವಾಗಿಂದ ಹಿಂಗೆ ಐತೆ? ಗೌರ್ಮೆಂಟ್ ಜಾಗ, ಟಾಟಾ ಇನ್ಸ್ಟಿಟ್ಯೂಟ್ ಅವ್ರದ್ದು. ಇಲ್ಲಿಂದಾನೇ ಸ್ಟಾರ್ಟ್ ಅಲ್ಲ ಟಾಟಾ ಇನ್ಸ್ಟಿಟ್ಯೂಟ್ ಅವ್ರದ್ದು? ಸೊ ಹೀಗೆ ನಮ್ಮ ಯಜಮಾನ್ರ ಜೊತೆ ಒಂದು ಹರಟೆ ಹೊಡ್ಕೊಂಡು ಇದೇ ಟೀ ಸ್ಟಾಲಲ್ಲಿ ಒಂದು ಕಾಫಿ ಕುಡ್ಕೊಂಡು ಒಂದಷ್ಟು 90s ಮಾತುಗಳನ್ನ ಆಡ್ಕೊಂಡು 80s 90s ಮಾತುಗಳನ್ನ ಆಡ್ಕೊಂಡು ಸಾಹೇಬ್ರ ಜೊತೆ ಒಂದಷ್ಟು ಕಾಲಹರಣ ಮಾಡಿ ಒಂದು ಟೀ ಕೊಟ್ಟರು ಫ್ರೀಯಾಗಿ. ಕುಡ್ಕೊಂಡು ನಾನು ಆರಾಮಾಗಿ ಹೊರಟೆ. ಬಟ್ ಹೊರಡ್ಬೇಕಾರೆ ನನಗೊಂದು ವಿಷಯ ಬಂತು, ಬೆಂಗಳೂರಲ್ಲಿ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ ನಡೀತಾ ಇದೆ ಅಂತ. ಸೊ ಇದ್ರ ನೋಡಿ ಇದೇನೆ ನಡೆದಿದೆ ನೆನ್ನೆ. ಅದ್ರ ವೀಡಿಯೋ ಇವತ್ತು ಎಡಿಟ್ ಮಾಡಿ ನಾಳೆ ಹಾಕೋ ಚಾನ್ಸಸ್ ಇದೆ. ನೋಡಿ ನಮ್ಮ ಯಜಮಾನ್ರು ಹೇಗೆ ಮುದ್ದೆ ತಿಂತಾ ಇದ್ದಾರೆ ಅಂತ. ಸೊ ಇದೆಲ್ಲ ನಿಮಗೆ ಒಂದು ಎಪಿಸೋಡ್ ಮಾಡಿ ನಾನು ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ, ಸಖತ್ತಾಗಿದೆ ಆ ವಿಡಿಯೋ. ಎಷ್ಟು ಮುದ್ದೆ ತಿಂದರು ಎಷ್ಟು ವಯಸ್ಸಲ್ಲಿ ಅಂತ ಕೇಳಿಬಿಟ್ರೆ ನೀವು ನಿಜಾಗ್ಲೂ ದಂಗಾಗಿ ಹೋಗ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆನ ವಿಡಿಯೋ ಬಗ್ಗೆನೂ ನಾನು ಹೇಳಿದ್ದೀನಿ. ಮತ್ತೆ ಆಗ್ತಾಡ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮಾಡೋದನ್ನು ಮರಿಬೇಡಿ. ಹಾಗೆ ಅಪ್ಪು ಫ್ಯಾನ್ಸ್ಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ. ಸೊ ಇದಿಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡೋ ಮನಸ್ಸಾದರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಆಗಲೇ ಹೇಳ್ದಂಗೆ ಸರಿ ಹೇಳ್ದಂಗೆ ಕೆಳಗಡೆ ಶೇರ್ ಬಟನ್ ಇದೆಯಲ್ಲ, ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ, ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು, ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಮತ್ತೊಂದು ರೋಚಕ ಎಪಿಸೋಡ್ನೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.